ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂತಹ ತಿಳಿ ಕನ್ನಡ ಇದರಲ್ಲಿ ಪದ್ಯ 13 ಜಾನಪದ ಎಂಬ ಪದ್ಯವನ್ನು ಗಮನಿಸೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದೆ ಕಾಣುವಂತಹ ಬೆಲ್ ಐಕನನ್ನು ಒತ್ತಿ, ಏಕೆಂದರೆ ನಾವು ಮಾಡುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬಹಳ ಬೇಗ ದೊರೆಯುತ್ತದೆ. ಜಾನಪದ. ಮಗು. ಹಾಲ್ಬೇಡಿ ಅತ್ತಾನ, ಕೋಲ್ಬೇಡಿ ಕುಣಿದಾಣ, ಮೊಸರ್ಬೇಡಿ ಕೆಸರ ತುಳಿದಾನ, ಕಂದಯ್ಯನ ಕುಸುಲಾದ ಗೆಜ್ಜೆ ಕೆಸರಾಯಿತು. ಚಂದ. ಹಾವಿನ ಹೆಡೆ ಚಂದ, ಮಾವಿನ ಮಿಡಿ ಚಂದ, ಹಾರಾಡಿ ಬರುವ ಗಿಳಿ ಚಂದ, ಕಂದಯ್ಯ ನೀ ಚಂದ ನಮ್ಮ ಮನಿಗೆಲ್ಲ. ಹರಕೆ. ಎಲ್ಲಾದರೂ ಇರಲವ್ವ ಹೊಲ್ಲಾಗಿ ಬೆಳೆಯಲಿ, ನೆಲ್ಲಿ ಬಡ್ಡ್ಯಾಗಿ ಚಿಗಿಯಲಿ, ನನ್ನ ಕಂದ ಜಯವಂತನಾಗಿ ಬೆಳೆಯಲಿ. ಈ ಪದ್ಯದ ಭಾವಾರ್ಥವನ್ನು ಒಂದೊಂದಾಗಿ ಗಮನಿಸುತ್ತಾ ಹೋಗೋಣ. ನಿಮಗೆಲ್ಲ ವಿದ್ಯಾರ್ಥಿಗಳೇ ಇಲ್ಲಿ ಚಿತ್ರ ಕಾಣ್ತಾ ಇದೆ ಅಲ್ವಾ? ಏನೇನು ಕಾಣ್ತಾ ಇದೆ? ಒಂದು ಮಗು, ಒಂದು ಗಿಳಿ ಕಾಣ್ತಾ ಇದೆ ಅಲ್ವಾ? ಮಗು ನೋಡಿ. ಹಾಲ್ಬೇಡಿ ಅತ್ತಾನ, ಕೋಲ್ಬೇಡಿ ಕುಣಿದಾನ, ಮೊಸರ್ಬೇಡಿ ಕೆಸರ ತುಳಿದಾನ, ಕಂದಯ್ಯನ ಕುಸುಲಾದ ಗೆಜ್ಜೆ ಕೆಸರಾಯಿತು. ಮಗು ಏನು ಮಾಡ್ತಿದೆ? ಹಾಲಿಗಾಗಿ ಅಳ್ತೆ ಅಲ್ವಾ? ಕೋಲ್ಬೇಡಿ ಕುಣಿಯುತ್ತೆ, ಕೋಲು ಹಿಡ್ಕೊಂಡು ಕುಣಿದಾಡುತ್ತೆ. ಮೊಸರ್ಬೇಡಿ ಕೆಸರ ತುಳಿದಾನ, ಮೊಸರಬೇಡಿ ಮೊಸರಿಗೋಸ್ಕರ ಏನು ಮಾಡಿ ಕೆಸರೆಲ್ಲ ತುಳ್ಕೊಂಡು ಹೋಗುತ್ತೆ. ಆಟ ಆಡೋದ ಬಗ್ಗೆ ಹೇಳ್ತಾ ಇದೆ ಈ ಪ್ಯಾರ. ಕಂದಯ್ಯನ ಕುಸುಲಾದ ಗೆಜ್ಜೆ ಕೆಸರಾಯಿತು. ಹಾಲಿಗಾಗಿ ಮೊಸರಿಗಾಗಿ ಮಗು ಏನಾಯಿತು? ಕೆಸರಲ್ಲೂ ಕೂಡ ನಡೆದುಕೊಂಡು ಓಡೋಗ್ತಾ ಇದೆ. ಅದು ಗೆಜ್ಜೆ ಎಲ್ಲ ಕೆಸರಾಗಿದೆ ಅಂತ ಹೇಳ್ತಾ ಇದ್ದಾನೆ. ಚಂದ. ಹಾವಿನ ಹೆಡೆ ಚಂದ, ಮಾವಿನ ಮಿಡಿ ಚಂದ, ಹಾರಾಡಿ ಬರುವ ಗಿಳಿ ಚಂದ, ಕಂದಯ್ಯ ನೀ ಚಂದ ನಮ್ಮ ಮನಿಗೆಲ್ಲ. ಮಗುವಿನ ಅಂದದ ಬಗ್ಗೆ ಕವಿ ವರ್ಣನೆಯನ್ನು ಮಾಡ್ತಾ ಹೋಗಿದ್ದಾರೆ. ಯಾವ ರೀತಿ ಜನಪದರು ಹೇಳಿದ್ದಾರೆ ಅಂತ ನೋಡೋಣ. ಹಾವಿನ ಹೆಡೆ ಚಂದ. ಹಾವಿನ ಹೆಡೆ ನೋಡೋಕೆ ಎಷ್ಟು ಚಂದ ಇರುತ್ತಲ್ವಾ? ಮಾವಿನ ಮಿಡಿ ಚಂದ. ಮಾವಿನಕಾಯಿ ಚಿಗುರ ಹಾಕಿ ಮಿಡಿ ಇದ್ದಾಗ ಏನು ಚಂದವಾಗಿರುತ್ತೆ. ಅದು ಉಪ್ಪು ಖಾರ ಹಾಕ್ಕೊಂಡು ತಿಂತೀವಲ್ವಾ? ಮಾವಿನ ಉಪ್ಪಿನಕಾಯಿನೂ ಹಾಕ್ತೀವಿ. ಮಿಡಿ ಉಪ್ಪಿನಕಾಯಿ ಅಂತ ಹೇಳಿ ಬಾಯಿ ಚಪ್ಪಸ್ಕೊಂಡು ತಿಂತೇವೆ. ಅದೇ ರೀತಿ ಹಾರಾಡಿ ಬರುವ ಗಿಳಿ ಚಂದ. ಗಿಳಿಯನ್ನು ನೋಡಿದ ತಕ್ಷಣ ಹಾರಾಡ್ಕೊಂಡು ಚೀಚಿ ಚೀಚಿ ಅಂದ್ಕೊಂಡು ಬರುತ್ತಲ್ವ? ಚಿಲಿಪಿಲಿ ಅಂದ್ಕೊಂಡಾಗ ಅದನ್ನು ನೋಡಿದ ತಕ್ಷಣ ನಮಗೆ ಮನಸ್ಸು ಸಂತೋಷವಾಗುತ್ತದೆ. ಅದರ ಕೆಂಪು ಮೂತಿ, ಹಸಿರು ಬಣ್ಣ ನೋಡಿ ನಮಗೆ ತುಂಬ ಆನಂದವಾಗುತ್ತದೆ. ಅದೇ ರೀತಿ ಕಂದಯ್ಯ ನೀ ಚಂದ ನಮ್ಮ ಮನೆಗೆಲ್ಲ, ನೀನು ನಮ್ಮ ಮನೆಗೆಲ್ಲ ಇಷ್ಟದ ಹುಡುಗ. ಹರಕೆ. ಎಲ್ಲಾದರೂ ಇರಲವ್ವ ಹುಲ್ಲಾಗಿ ಬೆಳೆಯಲಿ, ನೆಲ್ಲಿ ಬಡ್ಡ್ಯಾಗಿ ಚಿಗಿಯಲಿ, ನನ್ನ ಕಂದ ಜಯವಂತನಾಗಿ ಬೆಳೆಯಲಿ ಹೇಳ್ತಿದ್ದಾರೆ. ತಾಯಿ ತನ್ನ ಮಗನಿಗೋಸ್ಕರ ಹರಕೆ ಮಾಡ್ತಾರೆ. ತಾಯಿ ಎಷ್ಟೆಲ್ಲ ಕಷ್ಟಪಡುತ್ತೆ ಮಗನ ಎತ್ತಿ ಆಡಿಸಿ ಅತ್ತಾಗ ಅದನ್ನು ಸುಮ್ಮನೆ ಮಾಡಿಸೋದು, ಅದರ ಎಲ್ಲ ಕೆಲಸಕಾರ ಅತ್ತಾಗ ಸಮಾಧಾನ ಮಾಡಿ ಅದಕ್ಕೆ ಹಾಲು ಉಣಿಸಿ ತುತ್ತು ಅನ್ನ ಕೊಟ್ಟು ಬೆಳವಣಿಗೆ ಮಾಡಿ ದೊಡ್ಡವನಾಗಿ ಮಾಡ್ತಾಳೆ. ಅದೇ ರೀತಿ ಹರಕೆ ನೋಡಿ, ತಾಯಿ ಹರಕೆ ಯಾವ ರೀತಿ ಇದೆ? ಎಲ್ಲಾದರೂ ಇರಲವ್ವ ಹುಲ್ಲಾಗಿ ಬೆಳೆಯಲಿ, ನನ್ನ ಮಗು ಎಲ್ಲೇ ಇರಲಿ, ಇಲ್ಲೇ ಇರಲಿ, ನನ್ನ ಹತ್ರನೇ ಇರಲಿ, ಎಲ್ಲಾದರೂ ಇರಲಿ, ತುಂಬ ದೊಡ್ಡ ವ್ಯಕ್ತಿ ಆಗಲಿ, ನೆಲ್ಲಿ ಬಡ್ಡಿಯಾಗಿ ಚಿಗಿಯಲಿ. ನೆಲ್ಲಿ ಮರ ಹೆಂಗೆ ದೊಡ್ಡದಾಗಿ ಬೆಳೀತಾ ಹೋಗುತ್ತೋ ಆ ರೀತಿ ಚಿಗುರು ಹೊಡೆಯಲಿ, ಅಂದರೆ ಅಷ್ಟು ಉದ್ದ ಬೆಳೀಲಿ. ಅವನು ದೊಡ್ಡವನಾಗಿ ಆದಾಯದಲ್ಲಿ, ಆರೋಗ್ಯದಲ್ಲಿ, ಸಂಪತ್ತಿನಲ್ಲಿ ಜಯ ಸಾಧಿಸಿ ಒಳ್ಳೆಯ ಜೀವನವನ್ನು ನಡೆಸಲಿ ಅಂಥೇಳಿ ತಾಯಿ ಏನು ಮಾಡ್ತಿದ್ದಾಳೆ? ತನ್ನ ಮಗನಿಗೆ ಹರಿಸ್ತಿದ್ದಾಳೆ. ಅರ್ಥ ಆಯಿತು ವಿದ್ಯಾರ್ಥಿಗಳೇ? ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮುಂದೆ ಕಾಣುವಂಥ ಬೆಲ್ ಐಕನನ್ನು ಒಮ್ಮೆ ಒತ್ತಿ, ಏಕೆಂದರೆ ನಾವು ಮಾಡುವಂತಹ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ದೊರೆಯುತ್ತದೆ. ಧನ್ಯವಾದಗಳು.